ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿ ಇದ್ದೇವೆ. ಆದರೆ ನಾವು ಚೆನ್ನಾಗಿದ್ದರೆ ಕೆಲವರಿಗೆ ಸಹಿಸಿಕೊಳ್ಳೋದಕ್ಕಾಗುತ್ತಿಲ್ಲ. ಪಕ್ಕದಲ್ಲಿರುವಂಥವರು, ಮುಂದೆ ಇರುವಂಥವರು, ಸುತ್ತಲೂ ಇರುವಂಥವರು ಏನಾದರೂ ಡಿಸ್ಟರ್ಬ್ ಮಾಡುತ್ತಲೇ ಇರುತ್ತಾರೆ, ತೊಂದರೆ ಕೊಡುತ್ತಲೇ ಇರುತ್ತಾರೆ, ನಮ್ಮನ್ನು ಹಾಗೆ ಮಾಡುತ್ತಾರೆ. ನಾವು ಪ್ರೀತಿ ಮಾಡಿದರೂ ಕೂಡ ಅವರು ನಮ್ಮನ್ನು ಹಾಗೆ ಮಾಡುತ್ತಾರೆ, ನಮಗೆ ಕೇಡು ಮಾಡಬೇಕೆಂದು ಯೋಚಿಸುತ್ತಾರೆ. ಏನು ಮಾಡುವುದು ಎಂಬುದಾಗಿ ಮನಸ್ಸಿನಲ್ಲಿ ಒಂದು ದುಃಖ, ಒಂದು ಹೋರಾಟ ಇದೆಯಾ? ಹೌದು, ಕಾರಣವಿಲ್ಲದೆ ಹಾಗೆ ಮಾಡುವಂಥವ್ರು ಇರುತ್ತಾರೆ. ಇದು ಲೋಕ, ಇದು ದುಷ್ಟತನ ತುಂಬಿದಂಥ ಲೋಕ ತಾನೆ. ಆದರೆ ಕೆಲವರು ಬಹಳಷ್ಟು ಹಾಗೆ ಮಾಡಿ ನಮ್ಮನ್ನು ನಾಶ ಮಾಡಬೇಕು ಎಂದು ಏನಾದರೂ ತಪ್ಪುಗಳನ್ನು ಹುಡುಕಿ ನಮ್ಮನ್ನು ಇಲ್ಲದೆ ಮಾಡಬೇಕೆಂದು ಯೋಚಿಸುತ್ತಾರೆ. ಕೆಲಸ ಮಾಡುವಲ್ಲಿ, ವಾಸಿಸುವಲ್ಲಿ, ನಿಮ್ಮ ಬಿಸ್ನೆಸ್ಸನ್ನು ಇಲ್ಲದೆ ಮಾಡಬೇಕೆಂದು ಅಂದುಕೊಳ್ಳುತ್ತಾರೆ. ನೀವು ನಕ್ಕರು ಕೂಡ ಅವರು ನಗುವುದಿಲ್ಲ, ಮುಖವನ್ನು ತಿರುಗಿಸಿಕೊಂಡು ಹೋಗುತ್ತಾರೆ. ಅವರೊಳಗೆ ಒಂದು ಹಗೆತನ ನಮಗೆ ವಿರೋಧವಾಗಿ ಹಾಗೆ ಎದ್ದೇಳುತ್ತಾ ಇದೆ. ಕಾರಣವೇ ಇರುವುದಿಲ್ಲ. ಯಾವುದೋ ಒಂದು ಚಿಕ್ಕ ಸಮಸ್ಯೆ ಆಗಿರುತ್ತದೆ, ಆದರೆ ಅದನ್ನು ಎತ್ತಿ ಅದನ್ನು ದೊಡ್ಡದಾಗಿ ಮಾಡಿ ಶತ್ರುಗಳಾಗಿ ಬದಲಾಗಿ ಬಿಡುತ್ತಾರೆ. ಈ ರೀತಿಯಾಗಿ ಹೆಚ್ಚುತ್ತಲೇ ಇದ್ದರೆ ಏನು ಮಾಡುವುದು ಎಂಬುದಾಗಿ ಅಂದುಕೊಳ್ಳುತ್ತೀರಾ? ದೇವರು ಒಂದು ಸುಂದರವಾದ ಆಲೋಚನೆಯನ್ನು ಕೊಡುತ್ತಾರೆ. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ದೇವರು ಹೇಳುತ್ತಾರೆ, ಯೆಹೋವನು ಒಬ್ಬನ ನಡತೆಗೆ ಮೆಚ್ಚಿದರೆ ಅವನ ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡುವನು ಎಂಬುದಾಗಿ. ಕರ್ತನೊಂದನ್ನು ಮಾಡುತ್ತಾನಂತೆ, ನಿಮ್ಮನ್ನು ಹಾಗೆ ಮಾಡುವವರು, ನಿಮ್ಮ ಶತ್ರುಗಳು ನಿಮ್ಮೊಂದಿಗೆ ಮಿತ್ರರಾಗಿ ಬದಲಾಗುವಂತೆ ಮಾಡುವನು. ಯಾವಾಗ ನಮ್ಮ ನಡತೆಯನ್ನು ದೇವರು ಮೆಚ್ಚುವಾಗ, ಅಂದರೆ ಪೂರ್ತಿಯಾಗಿ ನಿಮ್ಮನ್ನು ಹಾಗೆ ಮಾಡಿ ಅದರಿಂದ ನಿಮಗೆ ಬಹಳ ಕಷ್ಟ ಉಂಟಾಗುತ್ತಾ ಇದೆ, ನನ್ನನ್ನು ಹಾಗೆ ಮಾಡುತ್ತಾರೆ, ವಿರೋಧಿಸುತ್ತಾರೆ, ಬಾಧಿಸಲ್ಪಡುತ್ತಾ ಇದ್ದೇನೆಂದು ನೀವು ಹೇಳಿದರೆ ನಿಮ್ಮ ನಡತೆ ನೀವು ಪರೀಕ್ಷಿಸಿ ನೋಡಬೇಕು. ನಿಮ್ಮ ನಡತೆ ದೇವರಿಗೆ ಮೆಚ್ಚುಗೆಯಾಗಿ ಇದೆಯಾ? ದೇವರಿಗೆ ಇಷ್ಟವಿಲ್ಲದಿರುವಂಥ ಏನಾದರೂ ಕಾರ್ಯಗಳು ಇದೆಯಾ ಎಂಬುದಾಗಿ ಶೋಧಿಸಿ ನೋಡಬೇಕು. ನೀವು ನಿಮ್ಮನ್ನೇ ಶೋಧಿಸಿಕೊಂಡು ಅದನ್ನು ಸರಿಪಡಿಸಿಕೊಂಡರೆ ದೇವರು ನಿಮ್ಮ ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡುತ್ತಾರೆ. ನನ್ನ ಸೇವೆಯ ಆರಂಭ ಕಾಲದಲ್ಲಿ ಈ ರೀತಿಯಾಗಿ ಅನೇಕರು ಹಾಗೆ ಮಾಡಿದರು. ನಮ್ಮ ಊರಿನ ಪಕ್ಕದಲ್ಲಿ ಈ ರೀತಿ ಅನೇಕರು ಹಾಗೆ ಮಾಡಿ, ಅನೇಕ ಸೇವಕರುಗಳೇ ಮಾತನಾಡಿ ಇಲ್ಲ ಸ್ಥಳದ ಕಾರ್ಯಗಳನ್ನೆಲ್ಲ ಹೇಳಿ ಮನವೇದನೆ ಉಂಟಾಗುವಂಥ ಕಾರ್ಯಗಳನ್ನು ಮಾಡಿದರು. ದೊಡ್ಡ ಬಾಧೆಯನ್ನು ಉಂಟು ಮಾಡಿದರು. ಮಾನಸಿಕವಾಗಿ ಬಹಳ ಒಂದು ಬಾಧೆ. ಯಾಕೆ ಇವರು ಹಾಗೆ ಮಾಡಬೇಕು, ಯಾಕೆ ಇವರು ನನಗೆ ವಿರೋಧವಾಗೆಲ್ಲ ಕಾರ್ಯ ಮಾಡಬೇಕು ಎಂಬುದಾಗಿ ಯೋಚಿಸಿ ಬಹಳ ಸೋತು ಹೋಗಿದ್ದೇನೆ. ಒಂದು ದಿನ ನಾನು ವಾಕ್ಯವನ್ನು ಧ್ಯಾನಿಸುತ್ತಾ ಇರುವಾಗ ಈ ವಾಕ್ಯದ ಮೂಲಕ ದೇವರು ನನ್ನೊಟ್ಟಿಗೆ ಮಾತನಾಡಿದರು. ಯೆಹೋವನು ಒಬ್ಬನ ನಡತೆಯನ್ನು ಮೆಚ್ಚುವುದಾದರೆ ಅವನ ಶತ್ರುಗಳನ್ನು ಕೂಡ ಮಿತ್ರರನ್ನಾಗಿ ಮಾಡುವನು. ಆ ವಾಕ್ಯವನ್ನು ಇಟ್ಟು ನಾನು ಪ್ರಾರ್ಥನೆ ಮಾಡಿದೆ. ನನ್ನ ನಡತೆಯಲ್ಲಿ ಏನೋ ಒಂದು ಸರಿ ಇಲ್ಲ, ನಿಮಗೆ ಇಷ್ಟವಿಲ್ಲದಿರುವಂಥ ಯಾವುದೋ ಒಂದು ಕಾರ್ಯ ಇದೆ, ನನ್ನ ನಡತೆ ಸರಿ ಇದ್ದರೆ ನನ್ನ ಶತ್ರುಗಳು ಕೂಡ ನನ್ನೊಂದಿಗೆ ಸಮಾಧಾನವಾಗುತ್ತಾರಲ್ಲ. ಈ ವಾಕ್ಯವನ್ನು ಹೇಳಿ ನನ್ನ ಒಪ್ಪಿಸಿಕೊಟ್ಟು ನಾನು ಪ್ರಾರ್ಥನೆ ಮಾಡಿದೆ. ಆ ಪ್ರಾರ್ಥನೆಯ ನಂತರ ನೋಡಿರೆ ಅನೇಕ ಕಾರ್ಯಗಳು ನಡೆದವು. ನನ್ನನ್ನು ಹಾಗೆ ಮಾಡಿದವರು, ವ್ಯಾಪಾರ ಮಾಡುತ್ತಾ ಇದ್ದವರು ಬಂದು ಬ್ರದರ್ ನನ್ನನ್ನು ಕ್ಷಮಿಸಿರಿ, ನಾನು ತಪ್ಪಾಗಿ ಭಾವಿಸಿದೆ ಎಂಬುದಾಗಿ ಸಮಾಧಾನವಾದರು. ಕೆಲ ಸೇವಕರು ಬಂದು, ಅಣ್ಣ ನನ್ನನ್ನು ಕ್ಷಮಿಸಿಬಿಡಿ, ನಾನು ನಿಮ್ಮ ಬಗ್ಗೆ ಈ ರೀತಿ ತಪ್ಪಾಗಿ ಮಾತನಾಡಿಬಿಟ್ಟೆ. ಅವರು ಮಾತನಾಡಿರುವುದೇ ನನಗೆ ತಿಳಿಯೋದು, ಆದರೆ ಮುಖ ತಿರುಗಿಸಿಕೊಂಡು ಹೋಗುವರು, ನನ್ನೊಂದಿಗೆ ಮಾತನಾಡುವುದಿಲ್ಲ, ನಾನೇನೋ ಒಂದು ಕಾರ್ಯ ಎಂಬುದಾಗಿ ಅಂದುಕೊಂಡೆ. ನಂತರ ಬಂದು ಕೈಕೊಟ್ಟು ಮಾತನಾಡಲು ಆರಂಭಿಸಿದರು. ಈ ರೀತಿಯಾಗಿ ಅನೇಕರು ಸಮಾಧಾನವಾದುದನ್ನು ನೋಡಿದಾಗ ಈ ವಾಕ್ಯದ ಶಕ್ತಿ ಏನೆಂದು ನನಗೆ ತಿಳಿಯಿತು. ಈಗಲೂ ಕೂಡ ಕೆಲವರು ಹಾಗೆ ಮಾಡುತ್ತಾರೆ. ಅವರು ಕಣ್ಣಾರೆ ನೋಡಿಲ್ಲ, ನೇರವಾಗಿ ನೋಡಿಲ್ಲ, ಮನಸ್ಸಿಗೆ ಬಂದಂತೆ ಎಲ್ಲ ಮಾತನಾಡಿ ಹಾಗೆ ಮಾಡುತ್ತಾರೆ. ಅದು ನನ್ನನ್ನು ಯಾವುದೇ ರೀತಿ ಬಾಧಿಸುವುದಿಲ್ಲ. ಬಾಧಿಸುವಂಥ ರೀತಿಯಲ್ಲಿ ಕೆಲವೊಂದು ಹಗೆತನ ಬರುವಾಗ ದೇವರು ನಿಮ್ಮೊಂದಿಗೆ ಬಂದು ಸಮಾಧಾನವಾಗುವಂತೆ ಮಾಡುತ್ತಾರೆ. ನೀವು ಕೆಲಸ ಮಾಡುವಲ್ಲಿ, ವಾಸ ಮಾಡುವಲ್ಲಿ, ಪಕ್ಕದ ಮನೆಯಲ್ಲಿ, ಮುಂದಿನ ಮನೆಯಲ್ಲಿ ಮುಖ ಕೊಟ್ಟು ಮಾತನಾಡದೇ ಇದ್ದರೆ ಹೇಗಿರುತ್ತದೆ? ಅವರು ಹಾಗೆ ಮಾಡಲು ಆರಂಭಿಸಿದರೆ ಏನೋ ದೂರದಿಂದ ಮಾಡುತ್ತಾರೆ ಅಂದರೆ ಏನು ತಿಳಿಯದು. ಪ್ರತಿನಿತ್ಯ ಸಂಧಿಸುವವರೇ ಹಾಗೆ ಮಾಡಿದರೆ ಅದು ಹೇಗೆ? ನಿಮ್ಮ ನಡತೆಯನ್ನು ನೀವು ಪರೀಕ್ಷಿಸಿ ನೋಡಿ, ಕರ್ತನಿಗೆ ಮೆಚ್ಚುಗೆ ಆಗಿರುವುದಕ್ಕೆ ನಿಮ್ಮನ್ನು ಅರ್ಪಿಸಿಕೊಳ್ಳಿರಿ. ಅವರೆಲ್ಲರೂ ಕೂಡ ಸಮಾಧಾನವಾಗುತ್ತಾರೆ. ನಿಮ್ಮ ಸುತ್ತಲೂ ಒಂದು ಸಮಾಧಾನ ಉಂಟಾಗುತ್ತದೆ. ಇಂದು ಅದನ್ನು ನೋಡುತ್ತೇನೆ. ಒಂದು ಕಾಲದಲ್ಲಿ ನನ್ನನ್ನು ಹಾಗೆ ಮಾಡಿದವರೆಲ್ಲ ಇಂದು ನಮ್ಮ ಗ್ರಾಮದಲ್ಲಿ ಸುತ್ತಮುತ್ತಲಿರುವಂಥ ಜನರು ನಮ್ಮೊಂದಿಗೆ ಸಮಾಧಾನವಾಗಿ ಇರುವುದನ್ನು ನಾನು ನೋಡುತ್ತೇನೆ. ಅದುವೇ ದೇವರು ಕೊಡುವಂಥ ವಾಗ್ದಾನ. ಇಡೀ ಲೋಕವೇ ನಿಮ್ಮೊಂದಿಗೆ ಸಮಾಧಾನವಾಗಬೇಕೆಂದು ಇಲ್ಲ. ನೀವು ವಾಸಿಸುವಂಥ ಸ್ಥಳದಲ್ಲಿ, ಕೆಲಸ ಮಾಡುವಲ್ಲಿ ನಿಮ್ಮ ಸುತ್ತಲೂ ಒಂದು ಸಮಾಧಾನ ಇರಬೇಕಲ್ವ? ದೇವರು ನಿಮ್ಮೊಂದಿಗೆ ಆ ಒಂದು ಸಮಾಧಾನ ಉಂಟಾಗುವಂತೆ ಮಾಡುತ್ತಾರೆ. ಹಾಗಾಗಿ ನಿಮ್ಮ ನಡತೆಯನ್ನು ನೀವು ಪರೀಕ್ಷಿಸಿ ನೋಡಿ, ದೇವರಿಗೆ ಮೆಚ್ಚುಗೆ ಆಗಿರುವುದಕ್ಕೆ ಒಪ್ಪಿಸಿ ಕೊಡಿ. ಸರಿನಾ? ಈಗ ಹೇಳುವಿರಾ? ದೇವರಿಗೆ ಇಷ್ಟೆಲ್ಲದಿರುವಂಥ ಯಾವುದೋ ಒಂದು ಕಾರ್ಯ ನಿಮ್ಮ ಹೃದಯದಲ್ಲಿ ಇದ್ದರೆ ಶೋಧಿಸಿ ನೋಡಿ. ದೇವರೇ,
ನಿಮಗೆ ಇಷ್ಟ ಇಲ್ಲದಿರುವಂಥ ಯಾವುದೇ ಕಾರ್ಯ ಇದ್ದರೂ ಕೂಡ ನನ್ನನ್ನು ಕ್ಷಮಿಸಿ ಸರಿಪಡಿಸಿ ನಿಮಗೆ ಮೆಚ್ಚುಗೆಯಾಗಿ ಬಾಳಲು ನನ್ನನ್ನು ಒಪ್ಪಿಸಿಕೊಡುತ್ತೇನೆ. ನನ್ನ ಮಾರ್ಗಗಳು ನಿಮಗೆ ಮೆಚ್ಚುಗೆ ಆಗಿರಬೇಕು. ಆಗ ನನ್ನ ಸುತ್ತಲೂ ಇರುವಂಥ ಶತ್ರುಗಳು ಕೂಡ ನನಗೆ ಮಿತ್ರರಾಗಿ ಸಮಾಧಾನವಾಗುವಂತೆ ನೀವು ಮಾಡುತ್ತೀರೆಂದು ನಂಬುತ್ತೇನೆ. ನಾನು ವಾಸಿಸುವಲ್ಲಿ, ಕೆಲಸ ಮಾಡುವಲ್ಲಿ, ಬಿಸ್ನೆಸ್ ಮಾಡುವಲ್ಲಿ, ಸೇವೆ ಮಾಡುವ ಸ್ಥಳದಲ್ಲಿ ನಾನು ಸಮಾಧಾನವಾಗಿ ಇರಬೇಕು. ಅದಕ್ಕಾಗಿರುವ ಬದಲಾವಣೆಗಳನ್ನು ಮಾಡಿಕೊಡಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.